ಒಂದೇ ಒಂದು ಮ್ಯಾಂಗೋಲಿ ಮ್ಯಾಂಗೋ ಮಸ್ತಾನಿನ ಮಾಡ್ಬೋದಾ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾಡಕ್ಕೆ ಹೊರಟಿದ್ದೀನಿ ಗುರು. ಅದಕ್ಕೂ ಮುಂಚೆ ಈ ಮ್ಯಾಂಗೋನ ನೀಟಾಗಿ ಸ್ಲೈಸ್ ಮಾಡ್ಕೊಬಿಡೋದ ಬಾ ಗುರು. ಈ ಮ್ಯಾಂಗೋ ಪಲ್ಪ್ನ ಒಂದಕ್ಕೆ ಮಿಕ್ಸಿಗೆ ಹಾಕೋಬಿಡೋದ ನಾವು. ಮ್ಯಾಂಗೋ ಪಲ್ಪ್ ಎಷ್ಟು ತಗೊಂಡಿದ್ದೀವಿ ಅದಕ್ಕೆ 2ರಷ್ಟು ಮಿಲ್ಕ್ ತಗೋಬಿಡೋದ. 1 ಸ್ಪೂನ್ ಅಷ್ಟು ಸಕ್ಕರೆನ ತಗೊಳ್ಳೋದ. ಈ ಮ್ಯಾಂಗೋ ಮಸ್ತಾನಿಗೆ 3 ರಿಂದ 4 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾರೆ. ನಾನು ಒಂಚೂರು ಸಕ್ಕರೆ ಹಾಕಿದ್ದೀನಿ, ಏನಕ್ಕೆ ಅಂತ ಹೇಳ್ಬಿಡ್ತೀನಿ. 1 ಸ್ಪೂನು ನಾನು ಹನಿ ಹಾಕ್ತಿದ್ದೀನಿ. ಸೊ ಹಾಗಾಗಿ ನಾನು 1 ಸ್ಪೂನು ಸಕ್ಕರೆ ಹಾಕಿರೋದು ಅಷ್ಟೇ ಗುರು. ನೀವೆಲ್ಲ ನಿಮ್ಮ ಮನೇಲಿ ಮಾಡ್ಕೊತಿದ್ದೀರಾ ಅಂದರೆ ನೀವು 2 ಸ್ಪೂನ್ ಅಷ್ಟು ಸಕ್ಕರೆನೇ ಹಾಕ್ಬೋದು ಅಥವಾ 4 ಸ್ಪೂನ್ ಅಷ್ಟು ಸಕ್ಕರೆನೇ ಹಾಕ್ಬೋದು. ನಿಮಗೆ ಶುಗರ್ ಯಾವ ಲೆವೆಲ್ಗೆ ಇಷ್ಟ ಆಯ್ತದೆ ಅದ್ರ ಮೇಲೆ ಡಿಪೆಂಡು. ನನಗೆ ಶುಗರು ಅಷ್ಟು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಶುಗರ್ ಜಾಗದಲ್ಲಿ ಹನಿ ಬಳಸೋದು ಜಾಸ್ತಿ. 2 ಸ್ಪೂನ್ ಅಷ್ಟು ಹನಿ. ಈ ಹನಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಹೋಗೋದ್ರಲ್ಲಿ ಏನಾರ ಕಮ್ಮಿ ಶುಗರ್ ಏನಾರ ಹೋಯ್ತದ ಅಂತ ಕೇಳ್ಬೋದು. ಹನಿ ಬಳಸೋದ್ರಿಂದ ಇನ್ನೂ ಡಬಲ್ ಹೋಯ್ತದೆ ನಿಮ್ಮ ದೇಹಕ್ಕೆ ಶುಗರು ಕಮ್ಮಿ ಕ್ವಾಂಟಿಟಿಲಿ. ನನಗೆ ಶುಗರ್ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಹನಿ ಬಳಸಿದೆ. ಆಲ್ಮೋಸ್ಟ್ ಎಲ್ಲರೂ ಶುಗರೇ ಬಳಸೋದು, ನಿಮ್ಮ ಇಷ್ಟ. ಸೊ ಈಗ ಇದನ್ನ ಗ್ರೈಂಡ್ ಮಾಡ್ಕೊ ಬಂದ್ಬಿಡೋದ. ಇಲ್ಲಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿಯಾಗಿದೆ ಅಂದರೆ ನಮ್ಮ ಅರ್ಧ ಮ್ಯಾಂಗೋ ಮಸ್ತಾನಿ ರೆಡಿಯಾಗಿದೆ. ಏನಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಮ್ಯಾಂಗೋ ಮಸ್ತಾನಿಗೆ ಐಸ್ ಕ್ರೀಮ್ ಹಾಕ್ತಾರೆ ಥಿಕ್ನೆಸ್ ಬರೋಕ್ಕೆ. ನನಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ. ಆ ಥಿಕ್ನೆಸ್ಗೋಸ್ಕರ ನಾನು ಹಾಲನ್ನೇ ಜಾಸ್ತಿ ಹಾಕಿದ್ದೀನಿ, 1 ತೊಟ್ಟು ನೀರು ಹಾಕಿಲ್ಲ. ಸೊ ಹಾಗಾಗಿ ಅಂಗಡಿಲಿ ಯಾವ ರೀತಿಯಾಗಿ ಐಸ್ ಕ್ರೀಮ್ ಹಾಕ್ಬಿಟ್ಟು ಥಿಕ್ನೆಸ್ ಬರ್ಸ್ತಾರೆ ಅದೇ ರೀತಿಯಾಗಿರೋ ಮ್ಯಾಂಗೋ ಮಸ್ತಾನಿ ರೆಡಿಯಾಗಿದೆ ಬರೀ ಮಿಲ್ಕಲ್ಲಿ. ರೆಡಿ ಆದಮೇಲೆ ಅದನ್ನು ಕಪ್ಗೆ ಹಾಕೊಳ್ಳೋದೇ ಒಂದು ವಿಶೇಷವಾಗಿ ಹಾಕಬೇಕಾಯ್ತದೆ. ಏನಕ್ಕಂದರೆ ಮ್ಯಾಂಗೋ ಮಸ್ತಾನಿ ಎಲ್ಲ ಔಷಧಿ ಡಿಫ್ರೆಂಟಾಗಿರ್ತದೆ. ಏನಕ್ಕಂದರೆ ಅದು ತಿನ್ನಲೂಬೋದು ಕುಡಿಲೂಬೋದು. ಯಾಕಂದರೆ ಅದರಲ್ಲಿ ಪಲ್ಪ್ಗಳು ಹಾಕಿರ್ತಾರೆ, ದಪ್ಪಕ್ಕಾಗಿರೋಂಗೆ ಪಲ್ಪು. ನಮ್ಮ ಹತ್ರ ಈಗ ಒಂದೇ ಒಂದು ಇರೋದ್ರಿಂದ ನಾವು ಸಣ್ಣಕ್ಕೆ ಪಲ್ಪ್ಗಳನ್ನ ಹಾಕೊಂಡ್ರೆ ಸಖತ್ತಾಗಿರ್ತದೆ. ಸೊ ಹಾಗಾಗಿ ಈ ರೀತಿಯಾಗಿ ಪಲ್ಪ್ಗಳನ್ನ ನೀವು ಕಟ್ ಮಾಡ್ಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಡಿಸೈನಾಗಿ ಬರ್ತದೆ ನೋಡಿ. ಒಂದಿಷ್ಟು ಹಾಕಾದ್ಮೇಲೆ ಇನ್ನೊಂದಷ್ಟು ಇರೋ ಪಲ್ಪ್ಗಳನ್ನ ಇದಕ್ಕೆ ಹಾಕಬೇಕಾಗಿದೆ. ಪಲ್ಪು ಮಧ್ಯದಲ್ಲಿ ಹಾಕೊಂಡಾದ್ಮೇಲೆ ಪುನಃ ಇನ್ನೊಂದಷ್ಟು ಪಲ್ಪ್ನ ಹಾಕೊಂಡ್ರೆ %90 ಮ್ಯಾಂಗೋ ಮಸ್ತಾನಿ ರೆಡಿಯಾಗಿದೆ. ಏನಕ್ಕೆ 10% ಹೇಳ್ತಿಲ್ಲ ಅಂದರೆ ನಾನು ಬಳಸಿರೋದು ಮ್ಯಾಂಗೋ ಮಸ್ತಾನಿಗೆ ಬಾದಾಮಿ ಎಣ್ಣೆ ಬಳಸಬೇಕು ಮ್ಯಾಂಗೋ ಮಸ್ತಾನಿಗೆ. ನೀವೆಲ್ಲ ಹೋದ್ರೆ ಅಲ್ಲೆಲ್ಲ ಬೇರೆ ರೀತಿಯಾಗಿರೋ ಹಣ್ಣುಗಳನ್ನ ಬಳಸ್ಬಿಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಮ್ಯಾಂಗೋ ಮಸ್ತಾನಿಗೆ ಅದ್ರ ಮೇಲ್ಗಡೆ ಬಾದಾಮಿನ ಹಾಕಿದ್ರೆ 100% ಮ್ಯಾಂಗೋ ಮಸ್ತಾನಿ ರೆಡಿ. ಈಗ ಮ್ಯಾಂಗೋ ಮಸ್ತಾನಿ ರೆಡಿ ಆಗಿದೆ. ಯಾವ ರೀತಿಯಾಗಿದೆ ಅಂತ ಟೇಸ್ಟ್ ಮಾಡೋ ಸಮಯ. ಎಷ್ಟು ಲೆವೆಲ್ ಐತೆ ಮಾತ್ರ. ಹೊರಗಡೆ ನೀವೇನಾರ ಹೋದ್ರೆ ಒಂದು 60 ರೂಪಾಯಿಂದ ಹಿಡಿದು 80 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಈ ಥರ ಸಖತ್ತಾಗಿರೋದು ಬರೀ ಒಂದೇ ಒಂದು ಮ್ಯಾಂಗೋದಲ್ಲಿ. ಮತ್ತು ಎಷ್ಟೋ 1/4 ಲೀಟ್ರಿಗಿಂತ ಕಮ್ಮಿ ಹಾಲು, ಒಂದು 8 ರೂಪಾಯಿ ಹಾಲು, ಒಂದು ಮ್ಯಾಂಗೋ ಒಂದು 15-20 ರೂಪಾಯಿ, 30 ರೂಪಾಯಲ್ಲೇ ಮ್ಯಾಂಗೋ ಮಸ್ತಾನಿ ಮನೆಯಲ್ಲೇ ಮಾಡ್ಕೊಬಿಡ್ಬೋದು. ಶುಗರ್ಗೆ ಎಲ್ಲ ಸೇರ್ತದೆ. ಇದೇ ರೀತಿಯಾಗಿರೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಇದೇ ರೀತಿಯಾಗಿರೋ ಈ ಟ್ರೆಂಡಿಂಗ್ ಫುಡ್ಗಳನ್ನ ನೀವೇನಾರ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವ ರೀತಿಯಾಗಿರೋ ಟ್ರೆಂಡಿಂಗ್ ಫುಡ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ ಕಮೆಂಟ್ ನೋಡ್ಕೊಂಡು ಹೊಸ ವಿಡಿಯೋ ಮಾಡೋಕ್ಕೆ ನಾನಂತೂ ಫುಲ್ಲು ಕಾತುರದಿಂದ ಕಾಯ್ತಿರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಒಂದು ವಿಡಿಯೋ ಮಾಡೋಕ್ಕೆ ಇಷ್ಟು ಟೈಮ್ ತಗೋತೀನ? 20 ನಿಮಿಷ ಆಗೈತೆ ಗುರು.